5 ಭಾಗಗಳಾಗಿ ಹಂಚಿಹೋದ ಕನ್ನಡ ಪ್ರದೇಶಗಳನ್ನು ಏಕೀಕರಣಗೊಳಿಸುವಲ್ಲಿ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರು ಹೆಚ್ಚು ಶ್ರಮ ವಹಿಸಿದರು. ಗುಲ್ಬರ್ಗಾ ಪ್ರಾಂತ, ಹೈದರಾಬಾದು ನವಾಬರ ಆಳ್ವಿಕೆಯಲ್ಲಿ, ಕಾಸರಗೋಡು, ಮೈಸೂರು ಸ್ವತಂತ್ರ ಸಂಸ್ಥಾನಗಳಾಗಿ, ಬೆಳಗಾವಿ ಪ್ರದೇಶ ಮುಂಬೈ ಆಳ್ವಿಕೆಯಲ್ಲಿ ಹೀಗೆ ಹಂಚಿಹೋಗಿದ್ದ ಕನ್ನಡ ಪ್ರದೇಶಗಳನ್ನು ಏಕೀಕರಣ ಮಾಡುವಲ್ಲಿ ಹಿರಿಯರು ಹೆಚ್ಚು ಶ್ರಮ ವಹಿಸಿದರು. ನಾವು ಅವರು ಸಾಧಿಸಿದ ಕನ್ನಡ ನಾಡಿನ ಸಂಸ್ಕೃತಿ, ಭಾಷೆ, ನಾಡು, ನುಡಿ ಉಳಿವಿಗಾಗಿ ಶ್ರಮ ವಹಿಸಬೇಕು ಎಂದರು. ನೋಡ್ತಾ ಇದೀವಲ್ಲ, ಕರ್ನಾಟಕ ಆ ತರ ಹಿಂದೆ ಇರಲಿಲ್ಲ. 5 ಪ್ರಾಂತ್ಯಗಳಲ್ಲಿ ನಮ್ಮ ನಾಡು ಹರಿದು ಹಂಚಿ ಹೋಗಿತ್ತು. ಇದನ್ನು ಅರಿತಂತಹ ನಮ್ಮ ಮುತ್ಸದ್ದಿಗಳು ಇದನ್ನು ಹೇಗಾದ್ರೂ ಮಾಡಿ ನಾವು ಇದನ್ನು ಒಟ್ಟುಗೂಡಿಸ್ಬೇಕು, ಕರ್ನಾಟಕವನ್ನ ಅಖಂಡ ಕರ್ನಾಟಕ ಮಾಡಬೇಕು ಅಂತ ಪಣ ತೊಟ್ಟರು. ಅದರಲ್ಲಿ ಪ್ರಮುಖರಾದ್ರೆಂದ್ರೆ ಕರ್ನಾಟಕದ ಗತವೈಭವವನ್ನು ಬರೆದಂತಹ ನಮ್ಮ ಆಲೂರು ವೆಂಕಟರಾವ್ ಅವರಿಂದ ಹಿಡಿದು, ದೇಶಪಾಂಡೆ ಅವರಿಂದ ಹಿಡಿದು ಇಲ್ಲಿವರು ಕೆಂಗಲ್ ಹನುಮಂತಯ್ಯ ಅವರಿಂದ ಕೂಡ ಈ ಒಂದು ನಾಡು ಕಟ್ಟುವಂತಹ ಕೆಲಸ ಮಾಡಿದ್ರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಾತನಾಡಿ, ನವೆಂಬರ್ ಮಾಸದ ಕನ್ನಡಿಗರಾಗಬಾರದು, ವರ್ಷಪೂರ್ತಿ ಕನ್ನಡ ಭಾಷೆ, ನಾಡು, ನುಡಿಗಾಗಿ ಶ್ರಮಿಸಬೇಕು ಎಂದರು. ಹಿರಿಯರು ಬಳುಬಳಿಯಾಗಿ ನೀಡಿದ ಈ ಭೂಮಿಯಲ್ಲಿ ಜನ್ಮ ತಾಳಿರುವುದು ನಮ್ಮ ಪುಣ್ಯ. ಈ ಭೂಮಿಗಾಗಿ ನಾವು ಏನಾದರೂ ಕೊಡುಗೆ ನೀಡಬೇಕೆಂಬ ಗುರಿ ಹೊಂದಿರಬೇಕೆಂದರು. ಈ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ, ಎಷ್ಟು ಶ್ರಮ ಪಟ್ಟಿದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದ್ರೆ ಇಂಥ ಸಂಘಟನೆಗಳಿಗೆ ನಾವು ಪ್ರತಿದಿನ, ಪ್ರತಿ ವರ್ಷ, ಪ್ರತಿ 365 ದಿನಗಳು ನಿಮ್ಮ ಬೆನ್ನೆಲುವಾಗಿ ನಾವು ಕನ್ನಡ ಸಂಘಟನೆಗಳು ನಿಂತಿರ್ತೀವಿ. ಅದೇ ರೀತಿ ನಮ್ಮ ಅಶ್ವತ್ಥಣ್ಣ ಹೇಳ್ದಂಗೆ, ಪ್ರಭುವಣ್ಣ ಹೇಳ್ದಂಗೆ, ಮತ್ತೆ ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಕನ್ನಡ ಸಂಘಟನೆಗಳು ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಸಾಲದು. 365 ದಿನಗಳನ್ನು ನಾವು ಕನ್ನಡದಲ್ಲಿ ಕನ್ನಡ ಘೋಷಣೆಯನ್ನು ಕೂಗುತ್ತಾ, ಕನ್ನಡ ಮಾತೆಗೆ ಜಯಘೋಷಣೆ ಕೂಗುತ್ತಾ, ಅದೇ ರೀತಿ ನಮ್ಮ 19ನೇ ತಾರೀಕು ಕನ್ನಡ ರಥ ಬರ್ತಿದೆ. ಆ ರಥವನ್ನು ನಾವೆಲ್ಲ ಒಗ್ಗೂಡಿ, ಎಲ್ಲ ಕನ್ನಡ ಪರ ಸಂಘಟನೆಯಲ್ಲಿ ಒಗ್ಗೂಡಿ ಅದ್ದೂರಿಯಾಗಿ ಸ್ವಾಗತ ಮಾಡೋಣ ಅಂತ ಹೇಳ್ತಾ ಈ 2 ಮಾತುಗಳಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜಯ ಕರ್ನಾಟಕ. ಈ ಸಂದರ್ಭದಲ್ಲಿ ಮುರಳಿ, ಮಹಾದೇವ್, ಸುಬ್ಬು, ಅಶ್ವಥ್ ನಾರಾಯಣ್, ಪ್ರಭು, ಶಿವಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.